ಜೈಲಿಗೆ ಹೋಗಿದ್ದಾರೆ. ತಲೆದಂಡ ಆಗುವಂತ ಪ್ರಕ್ರಿಯೆಗಳು ಕೂಡ ನಡೀತಾ ಇರುವಂತದ್ದು. ರಾಜಕೀಯ ಕಾರ್ಯದರ್ಶಿ ರಾಜೀನಾಮೆ ಸರ್, ಈಗ KM ರಾಜಣ್ಣ ಆಯ್ತು, ಈಗ ಸರ್ ಅಹಮದ್ ಅವರ ಆಯ್ತು, ಆತರ ಏನಿಲ್ಲ. ನೋಡೋಣ, ಕಾದ್ ನೋಡೋಣ. ಈಗ ಹೇಳಿಕ್ ಆಗಲ್ಲ. ಫಲಿತಾಂಶಕ್ಕೂ ಮುನ್ನ ಕಾಂಗ್ರೆಸ್ ಸಾಕಷ್ಟು ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ನಾವು ಚುನಾವಣೆ ಮಾಡೋರು ಅಷ್ಟೇ. ಬೇಗ ಆಗ್ಬೇಕಂತ ನಿರೀಕ್ಷೆಯಲ್ಲಿ ನೋಡೋಣ. ಸರ್, ಹೈಕಮಾಂಡ್ ನಿಧಾನ ಮಾಡ್ತಿರೋದು ಅಥವಾ ಹಿಂಗೆ ಬೇಗ ಮಾಡೋದು ಒತ್ತಡ ಮಾಡ್ತೇವೆ. ಆದಷ್ಟು ಬೇಗ ಆಗ್ತಾ ಆಶೆಯಲ್ಲಿ ಇದೀವಿ ಎಲ್ಲರೂ. ನೋಡೋಣ. ಪವರ್ ಶೇರಿಂಗ್ ಇಲ್ಲ, ಅದೆಲ್ಲ ನಮ್ಮ ಹಂತದಿಲ್ಲ. ನಾವು ಅಲ್ಲಿ ಕೇಳಿ ಸೇಮ್ ಅವ್ರು ಬರ್ತಾರೆ, ಕೇಳಿ ಅವರೇ ಪವರ್ ಶೇರಿಂಗ್. ಇಲ್ಲಿ ಮೂಡಿಗೆರೆ ಅದು ಜಿಲ್ಲಾಡಳಿತ ಶಾರ್ಟ್ಕಟ್ ರಸ್ತೆ ಸರ್. ಆದ್ರೆ ಸಂಸದರಿಗೆ ಮಾತಿಗೆ ಬೆಲೆ ಕೊಟ್ಟಿಲ್ಲ. ನಾನು ಹಾಗೆ ಮುಂದಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತೀನಿ. ಗಮನ ಹರಿಸಿ ಚೆಕ್ ಮಾಡ್ತೀವಿ. ಆದ್ರೆ ಪರಿಹಾರ ಅಧ್ಯಕ್ಷ ಹೇಳ್ಬೇಕು. ಅದನ್ನು ಯಾಕೆ ದಾವಣಗೆರೆ ಚುನಾವಣೆ ಆದ್ಮೇಲೆ ಸಾಕಷ್ಟು ಅದೇ ಹೇಳಿದ ಅಧ್ಯಕ್ಷಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಿಜೆಪಿ ಜೊತೆಗೆ ಸೇರಿ ನಾವು ಮತ್ತೆ ಬರ್ತೀನಿ ಅಂತ ಹೇಳಿದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.